ಇದು ಒಂದು ಒಳ್ಳೆ ಚಿತ್ರವಾಗಿರ್ತಕ್ಕಂಥದ್ದು. ಎಲ್ಲ ವೀಕ್ಷಕ ಬಾಂಧವರಲ್ಲಿ ಒಂದು ವಿನಂತಿ ಅಂದರೆ ಕೌಟುಂಬಿಕ ಚಿತ್ರಗಳನ್ನು ತೆಗೀರಿ. ಎರಡನೇದಾಗಿ ನೀರಾ ಆರ್ಯ ಅಂತಕ್ಕಂಥದ್ದು ಒಂದು ಮಹಿಳೆ ಇದ್ಲು ಅನ್ನೋದು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ಗೆ ಇಂಥ ಒಂದು ಸೇನೆಯಲ್ಲಿ ಹೆಣ್ಮಕ್ಳು ಇದ್ದರು, ಅವರು ಜೀವಂತವಾಗಿರ್ತಕ್ಕಂಥ ಇಂಥ ಒಂದು ಹೆಣ್ಮಕ್ಳು ಅಷ್ಟೆಲ್ಲ ಸಹಕಾರವನ್ನು ಮಾಡಿದ್ರು ಅನ್ನೋದು ತುಂಬ ಹೃದಯದ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ರೂಪಾಯರು ಭಾಳ ಚೆನ್ನಾಗಿ ಮಾಡಿದ್ದಾಳೆ, ಒಳ್ಳೆ ಪಾತ್ರವನ್ನು ನಿಭಾಯಿಸಿ ಒಳ್ಳೆ ಚೆನ್ನಾಗಿ ಅವಳ ಜೀವದ ಕಳೆ ತುಂಬಿದ್ದಾಳೆ. ನೀವೆಲ್ಲರೂ ಬಂದು ಈ ಪಿಕ್ಚರನ್ನು ನೋಡಿ ಪರಿಪೂರ್ಣವಾಗಿರ್ತಕ್ಕಂಥ ಯಾವುದೇ ಪೈರಸಿ ಇಲ್ಲದೆ ಟಿಕೆಟ್ಗಳನ್ನ ತೊಗೊಂಡು ನೋಡಿ ಅಂತ ಈ ಮುಖಾಂತರ ಹೇಳ್ತಾರೆ. ಒಂದು ಅದ್ಭುತವಾದ ಸಿನಿಮಾ. ರೂಪಾಯರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂತಂದರೆ ಇದು ನೀರಾ ಆರ್ಯ ಎಂಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ದುರಂತ ಕಥೆ. ಇದು ಯಾರು ಅದನ್ನು ಗಮನಕ್ಕೆ ತಗೊಂಡಿಲ್ಲ ಮತ್ತು ಈಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ. ಅದನ್ನು ಪರಿಚಯಿಸುವಂಥ ಒಂದು ಅದ್ಭುತವಾದ ಸಿನಿಮಾವನ್ನು ರೂಪಾಯರ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಗೌತಮ್ ಶಿವಸ್ ಅವರ ಹಿನ್ನೆಲೆ ಸಂಗೀತ ಅದ್ಭುತವಾಗಿದೆ. ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬ ಮಕ್ಕಳು ಕೂಡ ನೋಡಬೇಕು. ಅಪ್ಪ ಅಮ್ಮಂದರು, ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಯುವತಿಯರಿಗೆ ಎಲ್ಲರಿಗೂ ಈ ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಹಾಯ್, ಸೊ ನಾನು ಈಗ ತಾನೇ ಮೂವಿ ನೋಡ್ಕೊಂಡು ಬಂದೆ. ಇಟ್ ವಾಸ್ ಸಿಂಪ್ಲಿ ಅಮೇಝಿಂಗ್. ನಾನು ಆ್ಯಕ್ಚುಲಿ ಒಂಥರ ರೂಪಕ್ಕ, ದೀಪಕ್ಕ, ಶಿಲ್ಪಾ ಅವ್ರ ಮನೆ ಹುಡುಗಿ ಅಂತಲೇ ಹೇಳ್ಬೋದು. ನಾನು ತುಂಬ ವರ್ಷದಿಂದ ರೂಪಕ್ಕ ನೋಡ್ಕೊಂಡು ಬಂದಿದ್ದೀನಿ. ಶಿ ಇಸ್ ಕ್ವೈಟ್ ಅನ್ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಆ್ಯಂಡ್ ಮೂವಿ ಇಸ್ ಲೈಕ್ ಔಟ್ಸ್ಟ್ಯಾಂಡಿಂಗ್. ಈಗಿನ ಜನ್ರೇಷನ್ಗೆ ಬೇಕೇ ಬೇಕಾಗಿತ್ತು ಇಂಥ ಮೂವೀಸು. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ. ರೂಪಕ್ಕ ಆ್ಯಕ್ಟಿಂಗ್ ಇಸ್ ಟಾಪ್ ನಾಚ್. ಅವ್ರು ನನಗೆ ಪರಿಚಯ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಿನ್ಸಿಯರ್ಲಿ ಆಸ್ ಎನ್ ಆಡಿಯನ್ಸ್ ನಾನು ನೋಡಿ ಈ ಮಾತು ಹೇಳ್ತಿರೋದು. ಲಾಸ್ಟಲ್ಲಿ ಆ್ಯಕ್ಚುಲಿ ಅಳೋದಂತೂ ಗ್ಯಾರಂಟಿ. ಇಷ್ಟೋ ತನಕ ಕಣ್ಣೀರು ಒರೆಸ್ಕೊಂಡೆ ಆಚೆ ಬಂದೆ. ಸೊ ಒಂದು ಹೆಣ್ಮಕ್ಳು ನಮ್ಮ ದೇಶಕ್ಕೋಸ್ಕರ ಎಷ್ಟು ಹೋರಾಡಿದ್ದಾರೆ ಅನ್ನೋದು ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಚ್ ಅ ಬ್ಯೂಟಿಫುಲ್ ಮೂವಿ ಆ್ಯಂಡ್ ಪ್ರಾಮಿಸಿಂಗ್ ಮೂವಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು.